ನಾಡಿ ವಿಶೇಷ ನೇರಪ್ರಸಾರದ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ನಾನು ಪ್ರಿಯಾ. ನಮ್ಮ ಜೊತೆಲಿ ಎಂದಿನಂತೆ ಅಂತಾರಾಷ್ಟ್ರೀಯ ಖ್ಯಾತಿಯ ಮೈಕ್ರೋ ಆಸ್ಟ್ರಾಲಜರ್, ಪ್ರಿಡಿಕ್ಟಿವ್ ಗುರು, ಜ್ಯೋತಿಷ್ಯ ಜ್ಞಾನ ನಿಧಿ ನಿಮ್ಮೆಲ್ಲರ ನೆಚ್ಚಿನ ಡಾಕ್ಟರ್ ದಿನೇಶ್ ಗುರೂಜಿಯವರಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇವತ್ತಿನ ಸಂಚಿಕೆಯನ್ನು ಕೂಡ ಶುರು ಮಾಡೋಣ. ನಮಸ್ತೆ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಕ್ರಾಂ ಕ್ರೀಂ ಕ್ರೋಂ ಸಹ ಭೌಮಾಯ ನಮಃ. ನಮಸ್ಕಾರ ವೀಕ್ಷಕರೇ, ಇದೇ ವೀಕೆಂಡು ಬ್ಯಾಂಗ್ಳೂರಿನಲ್ಲಿ ಕ್ಲಾಸಸ್ ಇರುತ್ತೆ. ಜನವರಿ 12-13ಕ್ಕೆ ಬೆಂಗಳೂರಿನಲ್ಲಿ ನಕ್ಷತ್ರ ನಾಡಿಯ ಕ್ಲಾಸಸ್ನ ಗುರುಜಿ ತಗೊಳ್ತಾ ಇದ್ದಾರೆ. 4 ದಿನದ ಕ್ಲಾಸಸ್ ಆಗಿರೋದ್ರಿಂದ, ಬೆಂಗಳೂರೇ ಆಗಿರೋದ್ರಿಂದ ಕ್ರೌಡ್ ತುಂಬಾ ಜಾಸ್ತಿ ಇರುತ್ತೆ. ಬೇಗ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ, ಬಂದು ಕಲ್ತ್ಕೊಳ್ಳಿ. ಜಾನ್ 26, 27ಕ್ಕೆ ಹುಬ್ಬಳ್ಳಿ, ಫೆಬ್ರವರಿ 9 ಹಾಗೂ 10ಕ್ಕೆ ಶಿವಮೊಗ್ಗ, ಫೆಬ್ರವರಿ 23, 24ಕ್ಕೆ ಮಂಗಳೂರು ಅಂತ ಹೇಳ್ತಾ ನನ್ನ ಸಂಚಿಕೆಯಲ್ಲಿ ಗುರುಜಿಯವರು ನಕ್ಷತ್ರ ದೋಷದ ಬಗ್ಗೆ ಖಂಡಿತವಾಗ್ಲೂ ಮಾತನಾಡಿದ್ರು. ಸೊ ರಾಶಿಗಳ ಬಗ್ಗೆ ಕೂಡ ತಿಳಿಸಿದ್ರು. ಇವಾಗ ನೆಕ್ಸ್ಟ್ ಯಾವ ರಾಶಿ ಬಗ್ಗೆ ಹೇಳ್ತಾರೆ ಅಂತ ಕೇಳೋಣ. ಗುರುಜಿ, ಏನ್ ಹೇಳ್ತೀರಾ? ಭರಣಿ ನಕ್ಷತ್ರ, ಭರಣಿ ಮೇಷ ರಾಶಿಯಲ್ಲಿ ಬರ್ತಕ್ಕಂಥ ಭರಣಿ. ಯಾರ್ಯಾರು ಭರಣಿ ನಕ್ಷತ್ರದಲ್ಲಿ ಹುಟ್ಟಿದ್ದಾರೆ, ಮೊದಲು ಒಂದು ಸ್ವಲ್ಪ ಪಾಸಿಟಿವ್ ಪಾಯಿಂಟ್ಸ್ ಹೇಳ್ತೀನಿ. ಯಾರ್ಯಾರು ಭರಣಿ ನಕ್ಷತ್ರದಲ್ಲಿ ಹುಟ್ಟಿರ್ತಾರೆ, ಭಾಳ ಸಾಫ್ಟ್ ಹಾರ್ಟೆಡ್, ಅಂದರೆ ತುಂಬ ಸಾಫ್ಟ್ ಆಗಿರ್ತಕ್ಕಂಥವ್ರು. ಆದರೆ ಹೊರನೋಟಕ್ಕೆ ಭಾಳ ಅಗ್ರೆಸಿವ್ ಇರ್ತಾರೆ, ಅಂದರೆ ತುಂಬ ಕೋಪ. ಯಾಕಂದರೆ ಭರಣಿ ನಕ್ಷತ್ರದ ಅಧಿಪತಿ ಯಮ. ಅಂದರೆ ಯಮ ಅಂದರೆ ಏನು? ಯಮಧರ್ಮರಾಜ. ನೋಡಿ, ಯಮ ಅಂದರೆ ಯಾರು ಅಂದರೆ ಭೂಮಿಗೆ ಬಂದಂಥ ಮೊದಲ ಮಾನವ. ಭೂಮಿಗೆ ಬಂದಂಥ ಮೊದಲ ಮಾನವ ಯಮ. ಅಂದರೆ ಇಲ್ಲಿ ಮೊದಲ ಮಾನವ ಅಂತ ಹೇಳಿದ್ರೆ ಸಾಯೋದು ಅವನೇ ಆಗಿರೋದ್ರಿಂದ, ಯಾರು ಮೊದಲ ಮಾನವ ಸತ್ತ ಆದಮೇಲೆ ಅವನಿಗೊಂದು ಇದು ಕೊಟ್ಟಿರ್ತಾರೆ, ಒಂದು ಹುದ್ದೆ ಕೊಟ್ಟಿರ್ತಾರೆ. ಆ ಹುದ್ದೆನೇ ಸಾಯೋ ಲೆಕ್ಕಾಚಾರ ಅದೆಲ್ಲ. ಅಂದರೆ ಯಮನಿಗೆ ಕೊಟ್ಟಿರ್ತಕ್ಕಂಥದ್ದು. ಸೂರ್ಯನ ಮಗ ಆಗಿರ್ತಕ್ಕಂಥ ಯಮ. ಈ ಭರಣಿ ನಕ್ಷತ್ರದಲ್ಲಿ ಯಾರು ಹುಟ್ಟಿರ್ತಾರೆ, ಭಾಳ ಸ್ವಲ್ಪ ಕ್ರಿಯೇಟಿವ್ ಆಗಿರ್ತಾರೆ. ಅಂದರೆ ಸ್ವಲ್ಪ ಈ ಕಲೆಗಳಲ್ಲಿ ಸ್ವಲ್ಪ ಅದರ ಬಗ್ಗೆ ಒಂದು ಆಸಕ್ತಿ ಜಾಸ್ತಿ ಇರುತ್ತೆ. ಆಮೇಲೆ ಭಾಳಷ್ಟು ಕೋಪ ಹೆಚ್ಚಿರುತ್ತೆ. ಆಚೆ ಕಡೆ, ಒಳಗಡೆ ಇರೋದಿಲ್ಲ, ಆಚೆ ಕಡೆ ಭಾಳಷ್ಟು ಕೋಪವಾಗಿರ್ತಾರೆ. ಮತ್ತು ಜೀವನದಲ್ಲಿ ಏನಾದ್ರು ಸಾಧನೆ ಮಾಡಬೇಕು ಅನ್ನೋ ಹಂಬಲ ಭಾಳಷ್ಟು ಇರುತ್ತೆ. ಇದೊಂದು ಪಾಯಿಂಟು. ಈ ಕಡೆ ಇನ್ನೊಂದು ಸೈಡ್ ಹೋದರೆ, ಅವರು ಭಾಳಷ್ಟು ಅಗ್ರೆಸಿವ್ ಇರೋದ್ರಿಂದ, ಆಚೆ ಕಡೆ ಅಗ್ರೆಸಿವ್ ಇಂದ ಭಾಳಷ್ಟು ಒಂದು ತಪ್ಪುಗಳು ಆಗುತ್ತೆ, ಕಷ್ಟಗಳು ಪಡ್ತಾರೆ. ಈ ತಪ್ಪುಗಳು ಕಷ್ಟಗಳು ಬಂದಾಗ ಅವರು ಅದನ್ನು ತಲೆಬಾಗಿಸ್ತಾರೆ. ಅದೊಂದು ಒಳ್ಳೆ ಗುಣ. ಅಂದರೆ ಭರಣಿ ನಕ್ಷತ್ರವರು ಅವರು ತಪ್ಪನ್ನು ಒಪ್ಕೊಳ್ತಾರೆ, ಇನ್ನೊಬ್ಬರ ತಪ್ಪುಗಳನ್ನು ಕ್ಷಮೆಯಾಗಿ ಯಾಚಿಸ್ತಾರೆ. ಅಂದರೆ ಪರವಾಗಿಲ್ಲ, ನೀನೇ ತಪ್ಪು ಮಾಡಿದ್ಯಾ ಅಂದರೆ ಅವರು ಹಾಗೆ ಅನ್ನೋದು ಇಟ್ಕೊಳ್ಳಲ್ಲ ಅಂತ ಬೇಸಿಕಲಿ ಇಲ್ಲಿ ಹೇಳ್ತಾ ಇದ್ದೀನಿ. ಯಾವುದೇ ಒಂದು ಶತ್ರು ಮಾಡ್ಕೊಳ್ತಕ್ಕಂಥದ್ದು ಹಾಗೆ ಇಟ್ಕೊಳ್ಳಲ್ಲ. ಆದರೆ ಈ ನಕ್ಷತ್ರಕ್ಕೆ ಒಂದು ದೋಷ ಇದೆ. ಈ ನಕ್ಷತ್ರಕ್ಕೆ ದೋಷ ಏನು ಅಂತಂದರೆ ಚಂದ್ರನ ದೋಷ. ಈ ಚಂದ್ರನ ದೋಷ ಅಂತಂದರೆ ಅವರು ಮಾನಸಿಕವಾಗಿ ಕೆಲವೊಮ್ಮೆ ಏರ್ಪೇರುಗಳನ್ನ ಎದುರಿಸ್ಬೇಕಾಗತ್ತೆ. ಮತ್ತು ತಾಯಿಯಿಂದ ಅವ್ರಿಗೆ ಅವ್ರಿಗೆ ಒಂದು ಲಾಭದ ಒಂದು ಪರಿಸ್ಥಿತಿ ಬರಲ್ಲ. ಅಂದರೆ ಸಾಕಷ್ಟು ಟೈಮ್ ಏನಾಗುತ್ತೆ, ಒಂದು ಮಗು ಹುಟ್ಟಿದ ತಕ್ಷಣ ಅವ್ರ ಅಜ್ಜಿ ಹತ್ರ ಬೆಳೆಯೋದು, ಅಥವಾ ಇನ್ನೊಬ್ಬರು ಮಾವನ ಹತ್ರ ಬೆಳೆಯೋದು ಆಗ್ತಕ್ಕಂಥ ಸಾಧ್ಯತೆ. ಅಥವಾ ತಾಯಿ ಇದ್ದರೂ ಕೂಡ ಇವರಿಗೆ ಅಷ್ಟೊಂದು ಪೋಷಣೆ ಮಾಡದೇ ಇರತಕ್ಕಂಥದ್ದು ಇರ್ಬೋದು. ತಾಯಿ ಚೆನ್ನಾಗಿ ಒಳ್ಳೆಯವರೇ ಇರ್ಬೋದು, ಬಟ್ ಅವ್ರಿಗೆ ಒಂದು ಕಾಳಜಿ, ಆ ಮಗುವಿನ ಮೇಲೆ ಒಂದು ಪ್ರೀತಿ ಮತ್ತು ಎಲ್ಲವನ್ನೂ ಆ ಮಗುಗೆ ಮಾಡ್ತಕ್ಕಂಥದ್ದು ಈ ಒಂದು ನಕ್ಷತ್ರದಲ್ಲಿ ಹುಟ್ಟಿದವ್ರಿಗೆ ಭಾಳ ಅಲ್ಪವಾಗಿರುತ್ತೆ, ಅಂದರೆ ಭಾಳ ಕಮ್ಮಿ ಇರುತ್ತೆ. ಸೊ ಇದಕ್ಕೆ ನಾವು ನಕ್ಷತ್ರದ ದೋಷ ಚಂದ್ರನಿಗೆ ಕೊಡ್ತೀವಿ. ಭರಣಿ ನಕ್ಷತ್ರದ ದೋಷ ಚಂದ್ರನಿಗೆ ಬರುತ್ತೆ ಅಂತಂಥದ್ದು. ಯಾರ್ಯಾರು ಭರಣಿ ನಕ್ಷತ್ರದಲ್ಲಿ ಹುಟ್ಟಿರ್ತಾರೆ, ಸ್ವಲ್ಪ ತಾಯಿ ಹತ್ರ ಏಜ್ ಆಗ್ತಾ ವೈಮನಸ್ಯ ಉಂಟಾಗ್ತಕ್ಕಂಥದ್ದು, ತಾಯಿಯಿಂದ ತೊಂದರೆ ಬರ್ತಕ್ಕಂಥದ್ದು. ತಾಯಿಯಿಂದ ತೊಂದರೆ ಅಂತ ಎಲ್ಲೂ ಶಾಸ್ತ್ರದಲ್ಲಿ ಎಲ್ಲೂ ಹೇಳಿಲ್ಲ, ಬಟ್ ಇಲ್ಲಿ ಏನಾಗುತ್ತೆ ಅಂದರೆ ಫೆಸಿಲಿಟೀಸ್ ಹೆಚ್ಚಾಗಿರಲ್ಲ. ಅಂದರೆ 4 ಜನ ಮಕ್ಕಳಿದ್ರೆ ನಮ್ಮ ತಾಯಿ ನೋಡಿಕೊಂಡೆ ಇಲ್ಲ ಸರಿಗೆ, ನನಗೆ ಒಳ್ಳೆ ಎಜುಕೇಷನ್ ಕೊಟ್ಟಿಲ್ಲ, ನನಗೆ ಸುಮ್ಮನೆ ಎಲ್ಲರ ಜೊತೆನೂ ಬೆಳೆದಂಗೆ ಸುಮ್ಮನೆ ಇದು ಮಾಡಿದ್ರು, ಈ ರೀತಿ ಬರ್ತಕ್ಕಂಥದ್ದು. ಇವನ್ ಆಸ್ತಿ ಏನಾದ್ರು ಬರಬೇಕು ಅಂತಂದರೆ ಈ ಭರಣಿ ನಕ್ಷತ್ರ ಹುಟ್ಟಿದವ್ರಿಗೆ ಅವ್ರ ತಾಯಿ ಹೆಚ್ಚು ಪ್ರಾಮುಖ್ಯತೆ ಕೊಡೋದಿಲ್ಲ. ಸೊ ಇಂಥ ವಿಚಾರದಲ್ಲಿ ತಾಯಿಯಿಂದ ಆಗ್ತಕ್ಕಂಥ ದೋಷನ ಕಮ್ಮಿ ಮಾಡ್ಕೋಬೇಕು ನಾವು ಭರಣಿ ನಕ್ಷತ್ರದವ್ರು. ಅದು ಬಿಟ್ಟರೆ ಭರಣಿ ನಕ್ಷತ್ರದಲ್ಲಿ ಬೇರೆ ಎಲ್ಲ ವಿಚಾರದಲ್ಲೂ ಅದೇನೋ ಹೇಳ್ತಾರೆ, ಭರಣಿ ನಕ್ಷತ್ರದಲ್ಲಿ ಹುಟ್ಟಿದವರು ಧರಣಿ ಆಡ್ತಾರೆ ಅಂತ. ಯಾಕಂದರೆ ಆ ಇರ್ತಕ್ಕಂಥ ನಕ್ಷತ್ರಾಧಿಪತಿ ಶುಕ್ರ ಭಾಳ ಒಂದು ಕ್ರಿಯೇಟಿವ್ ಮೈಂಡ್ ಕೊಡುತ್ತೆ. ಆಮೇಲೆ ಇರ್ತಕ್ಕಂಥ ಸ್ಥಾನ ಕುಜನ ಸ್ಥಾನ ಭಾಳ ಅಗ್ರೆಸಿವ್ ಕೊಡುತ್ತೆ. ಕ್ರಿಯೇಟಿವ್ ವಿತ್ ಅಗ್ರೆಸಿವ್ ನೇಚರ್ ಎರಡೂ ಮಿಕ್ಸ್ ಆಗಿರ್ತಕ್ಕಂಥದ್ದು. ಕಲೆ ಮತ್ತು ಸ್ಥೈರ್ಯ ಕೊಡ್ತಕ್ಕಂಥದ್ದು. ಸೊ ಅದೊಂದು ವಿಚಾರದಲ್ಲಿ ಭಾಳ ಪಾಸಿಟಿವ್ ಆಗಿರ್ತಕ್ಕಂಥದ್ದು. ಈ ದೋಷವನ್ನು ನಾವು ಕ್ಲೀನಾಗಿ ಬಗೆಹರಿಸ್ಕೋಬೇಕು ಅಂತಂದರೆ ಭಾಳ ಸಿಂಪಲ್ ಆಗಿರ್ತಕ್ಕಂಥ ಟೆಕ್ನಿಕ್ ಕೊಡ್ತೀನಿ. ಯಾರ್ಯಾರು ಭರಣಿ ನಕ್ಷತ್ರದಲ್ಲಿ ಹುಟ್ಟಿದ್ದಾರೆ ಏನು ಮಾಡಬೇಕು, ಭಾಳ ಸಿಂಪಲ್ ಆಗಿರ್ತಕ್ಕಂಥದ್ದು. ಏನು ಅಂದರೆ ಆಮ್ಲ ಗಿಡದ ಒಂದು ಚಿತ್ರ. ಆಮ್ಲ ಅಂದರೆ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು, ನೆಲ್ಲಿಕಾಯಿ ಅಂತ ಹೇಳ್ತಾರೆ. ಒಂದು ಗೂಗಲ್ ಮಾಡಿದ್ರೆ ಆ ಪಿಕ್ಚರ್ ಸಿಗುತ್ತೆ. ಒಂದು ಸಣ್ಣ ಪಿಕ್ಚರ್, ಒಂದು ಪರ್ಸಲ್ಲಿ ಇಟ್ಕೊಳ್ತಕ್ಕಂಥ ಪಿಕ್ಚರ್. ಇದನ್ನು ಸಾಧ್ಯವಾದರೆ ಮಂಡೇ ಪ್ರಿಂಟ್ ಹಾಕಿಸಿ ಇದನ್ನು ಇಟ್ಕೊಂಡ್ರೆ ವಿಶೇಷವಾಗಿ ಲಾಭ ಆಗುತ್ತೆ. ಇದ್ರದ್ದೊಂದು ಚಿತ್ರನ
ಕಲರ್ ಚಿತ್ರ ಇರಬೇಕು. ಆ ಒಂದು ಆಮ್ಲದ ಒಂದು ಇದು ಇರಬೇಕು, ಮತ್ತು ಆ ಗಿಡದ್ದು ಮರದ್ದು ಇರಬೇಕು, ಆ ಮರನೂ ಇರಬೇಕು, ಎರಡೂ ಇರತಕ್ಕಂಥ ಚಿತ್ರ. ಗೂಗಲ್ ಮಾಡಿದ್ರೆ ಆಮ್ಲಾ ಟ್ರೀ ಅಂತ ಹೊಡೆದ್ರೆ ಬಂದ್ಬಿಡುತ್ತದೆ. ಈ ಒಂದು ಸಣ್ಣ ಚಿತ್ರನ ಪರ್ಸಲ್ಲಿ ಇಟ್ಕೊಳ್ತಕ್ಕಂಥದ್ದು, ಅಥವಾ ನಿಮ್ಮ ವ್ಯಾನಿಟಿ ಬ್ಯಾಗ್ ಇದ್ದರೆ ವ್ಯಾನಿಟಿ ಬ್ಯಾಗ್ ಇಟ್ಕೊಳ್ತಕ್ಕಂಥದ್ದು ಮೊದಲನೇದಾಗಿರ್ತಕ್ಕಂಥದ್ದು. ಎರಡನೇ ವಿಚಾರ, ಚಂದ್ರನಿಗೆ ಸಿಲ್ವರ್ ಭಾಳ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಒಂದು ಸ್ಕ್ವಯರ್ ಪೀಸ್ ಅಂದರೆ 4 ಕಡೆ ಈಕ್ವಲ್ ಆಗಿರ್ತಕ್ಕಂಥ, ಈಕ್ವಲ್ ಸೆಂಟಿಮೀಟರ್ಸ್ ಅಥವಾ ಈಕ್ವಲ್ ಲೆಂತ್ ಆಗಿರ್ತಕ್ಕಂಥ ಒಂದು ಚೌಕಾಕಾರವಾಗಿರ್ತಕ್ಕಂಥ ಬೆಳ್ಳಿಯ ಒಂದು ಬಿಲ್ಲೆ, ಒಂದು ಸಣ್ಣ ಬಿಲ್ಲೆ, ಸ್ಕ್ವೇರ್ ಆಗಿರ್ತಕ್ಕಂಥ ಒಂದು ಸಣ್ಣ ಬಿಲ್ಲೆ, ಅದನ್ನು ಸೋಮವಾರ ದಿವಸ ಇಟ್ಕೊಂಡ್ರೆ ಈ ಒಂದು ದೋಷ ಹೋಗುತ್ತೆ. ಮತ್ತು ಯಾರ್ಯಾರಿಗೆ ತಾಯಿಯಿಂದ ಸ್ವಲ್ಪ ಎಫೆಕ್ಟ್ ಇರ್ಬೋದು, ಅಂದರೆ ಇಲ್ಲಿ ದಶಾಭುಕ್ತಿ ಲಗ್ನ ಎಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಆದರೂ ಕೂಡ ಶಾಸ್ತ್ರದಲ್ಲಿ ಏನು ಕೊಟ್ಟಿದ್ದಾರೋ ಅದನ್ನು ನಾನು ತಿಳಿ ಹೇಳ್ತಾ ಇದ್ದೀನಿ. ಇದು ಸಾಕಷ್ಟು ಜನಕ್ಕೆ ಅನ್ವಯ ಆಗುತ್ತೆ. ನನ್ನ ಪ್ರಕಾರ ಒಂದು 80% 90% ಆಗುತ್ತೆ. ಇನ್ನು 10% ಸ್ವಲ್ಪ ದಶಾಭುಕ್ತಿಗಳು ಕಾಂಬಿನೇಷನಲ್ಲಿ 4-11 ಇದ್ದಾಗ ಅಥವಾ 2-5-11 ಇದ್ದಾಗ ತಾಯಿಯಿಂದ ಪ್ರೀತಿ ಹೆಚ್ಚಾಗುತ್ತೆ. ಕಾಂಬಿನೇಷನ್ ನಕ್ಷತ್ರದಲ್ಲಿ ಸಪ್ರೇಟ್ ಕಾಂಬಿನೇಷನ್ ಬರುತ್ತೆ. ಸೊ ಯಾರ್ಯಾರಿಗೆ ಈ ಭರಣಿ ನಕ್ಷತ್ರ ಹುಟ್ಟಿದ್ದಾರೆ, ಈ ಒಂದು ಸಣ್ಣ ಪರಿಹಾರ ಅವರ ದೋಷನೂ ಕ್ಲಿಯರ್ ಆಗುತ್ತೆ. ಪ್ಲಸ್ ಅವರಿಗೆ ಒಂದು ಅಲ್ಲಿರ್ತಕ್ಕಂಥ ಪಾಸಿಟಿವ್ ವೈಬ್ರೇಷನ್ಸ್ ಏನಿದೆ ಭರಣಿ ನಕ್ಷತ್ರ ಹುಟ್ಟಿದವರು ಅದೆಲ್ಲ ಆ್ಯಕ್ಟಿವೇಟ್ ಆಗುತ್ತೆ. ಇದೊಂಥರ ನಾವು ಸಂಕಲ್ಪ ಮಾಡ್ಕೊಂಡಂಗೆ. ಸೊ ಆಮ್ಲ, ಒಂದು ಚಿತ್ರ ಮತ್ತು ಒಂದು ಸಿಲ್ವರ್ ಸ್ಕ್ವೇರ್ ಪೀಸ್ ಇಟ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಓಕೆ ಗುರುಜಿ, ಇವಾಗ ಕಾಲರ್ಸ್ನ ಮಾತನಾಡಿಸುವಂಥ ಸಮಯ. ವೀಕ್ಷಕರೇ, ಅದಕ್ಕೂ ಮುಂಚೆ ಇದೇ ವೀಕೆಂಡ್ಗೆ ಗುರುಜಿಯವರು ಬ್ಯಾಂಗ್ಳೂರಿನಲ್ಲಿ ಕ್ಲಾಸಸ್ನ ಮಾಡ್ತಾ ಇದ್ದಾರೆ. ನಕ್ಷತ್ರ ನಾಡಿ ಜನವರಿ 12 ಹಾಗೂ 13, ಜಾನ್ 26, 27ಗೆ ಹುಬ್ಳಿ, ಫೆಬ್ 9 ಹಾಗೂ 10ಗೆ ಶಿವಮೊಗ್ಗ, ಫೆಬ್ 23 ಹಾಗೂ 24ಗೆ ಮಂಗಳೂರು ಅಂತ ಹೇಳ್ತಾ ಫಸ್ಟ್ ಕಾಲರ್ನ ಮಾತನಾಡ್ಸೋಣ. ಹಲೋ ಹಲೋ, ನಮಸ್ಕಾರಮ್ಮ. ಡೇಟ್ ಆಫ್ ಬರ್ತ್ ಹೇಳಿ. 4/8/2003 ಮೇಡಮ್. 2003. ಟೈಮಿಂಗ್ಸ್ ಏನು? 12:55 ಸೋಮವಾರ ಬೆಳಿಗ್ಗೆ. 12:55 ಬೆಳಿಗ್ಗೆ. ಓಕೆ. ಹುಟ್ಟಿರೋಂಥ ಊರು? ಊರ್ ಬಂದು ಮೈಸೂರು ಮೇಡಮ್. ಮೈಸೂರಿಗೆ ಬರ್ತಾ ಇದ್ದಾರೆ ಗುರುಜಿ ಅವರು. ಮೈಸೂರಿಗೆ ತುಂಬಾ ಸರಿ ಕ್ಲಾಸಸ್ನ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಕ್ಲಾಸಸ್ ಮಾಡಿದಾಗ ಕೂಡ ಕಲ್ತ್ಕೊಳ್ಳಿ. ಬ್ಯಾಂಗ್ಳೂರ್ನಲ್ಲಿ ಕ್ಲಾಸಸ್ ಇದೆ ಇದೇ ವೀಕೆಂಡು. ಮೈಸೂರು ಹತ್ರ ಆಗತ್ತೆ. ಇಂಟ್ರೆಸ್ಟ್ ಇದ್ರೆ ಬಂದು ಕಲ್ತ್ಕೊಳ್ಳಿ, ಮಾತಾಡಿ ಗುರುಜಿ ಹತ್ರ. ನಮಸ್ತೆ ಗುರುಜಿ. ಇದು ಬೆಳಿಗ್ಗೆನ ಮಧ್ಯಾಹ್ನ? ಸ್ವಲ್ಪ ಅರ್ಥ ಆಗಿಲ್ಲ. 12 ಏನು ಮಧ್ಯಾಹ್ನ ಬರುತ್ತಾ ಅಥವಾ ಬೆಳಿಗ್ಗೆ ನೈಟ್? ಅದೇ ಮಧ್ಯಾಹ್ನ ಟೈಮ್ 12:55 ಗುರುಜಿ. ಮಧ್ಯಾಹ್ನ 12:55 ಮಧ್ಯಾಹ್ನ ಆಯ್ತು, ಬೆಳಿಗ್ಗೆ ಆಗಿಲ್ಲ. ಅದು ಬೆಳಿಗ್ಗೆ ಅಂದರೆ ರಾತ್ರಿ 12 ಗಂಟೆ ನಂತರ ಆ ಸಮಯದಲ್ಲಿ ಬರುತ್ತೆ. ಯಾರ್ದಿದು ಜಾತಕ? ಮಗಂದು ಗುರುಜಿ. ಅವನು ಎಜುಕೇಶನ್ ಬಗ್ಗೆ. ತುಲಾ ಲಗ್ನದಲ್ಲಿ ಹುಟ್ಟಿದ್ದಾರೆ. ತುಲಾ ರಾಶಿ, ಚಿತ್ತಾ ನಕ್ಷತ್ರ ಬರ್ತಾ ಇದೆ. ರಾಹು ದೇಶ ನಡೀತಾ ಇದೆ. ರಾಹು ದೇಶದಲ್ಲಿ 2019ವರೆಗೂ ರಾಹು ಶುಕ್ರ ಮುಗಿಯುತ್ತೆ. ಆಮೇಲೆ ರಾಹು ಶುಕ್ರ ಸ್ವಲ್ಪ ವೀಕ್ ಇದೆ. ಶುಕ್ರ ಸ್ವಲ್ಪ ವೀಕ್ ಇದೆ. ಸ್ವಲ್ಪ ಎಜುಕೇಷನ್ ಸ್ವಲ್ಪ ತೊಂದರೆ ಕೊಡುತ್ತೆ. 5-9 ಕಾಂಬಿನೇಷನ್ ಇರೋದ್ರಿಂದ. ಸೂರ್ಯ ಭುಕ್ತಿ ಸ್ಟಾರ್ಟ್ ಆದ್ಮೇಲೆ ಸ್ವಲ್ಪ ಚೆನ್ನಾಗಿದೆ. ಸದ್ಯಕ್ಕೆ ಏನು ಮಾಡ್ಕೊಂಡಿದ್ದಾರೆ, ಏನಾಗ್ತಾ ಇದೆ? 9th ಗುರುಜಿ. ಈಗ ಅವನು ಓದೋದ್ರಲ್ಲಿ ತುಂಬಾ ಸ್ಲೋ ಇದ್ದಾನೆ, ಓದಲ್ಲ. ನೆಕ್ಸ್ಟ್ ಇಯರ್ ತುಂಬ ಚೆನ್ನಾಗಿ ಓದ್ತಾರಮ್ಮ. ನೀವೇನು ಈ ಇಯರ್ದು ಒಂದು ಬಿಟ್ಬಿಡಿ, ಯಾಕಂದರೆ ಭುಕ್ತಿ ಸ್ವಲ್ಪ ಸ್ಲೋ ಇದೆ. 5-8 5-9 ಕಾಂಬಿನೇಷನು ಶುಕ್ರನಲ್ಲಿದೆ. ಕಾನ್ಸಂಟ್ರೇಷನ್ ಎಜುಕೇಷನ್ ಮೇಲೆ ಇರಲ್ಲ. ರಾಹು ತುಂಬ ಚೆನ್ನಾಗಿದೆ. 1 2 4 7 8 9 11 ಕಾಂಬಿನೇಷನು. ಒಂದು ಸೂರ್ಯನ ಒಂದು ಚಿತ್ರ ಅವನ ರೂಮಲ್ಲಿ ಹಾಕಿ, ಸೂರ್ಯನ ಯಾವ್ದಾರು ಒಂದು ಸೂರ್ಯನ ಚಿತ್ರ ಒಂದು ಕಲರ್ ಪ್ರಿಂಟ್ ಹಾಕಿರ್ತಕ್ಕಂಥದ್ದು. ಆಮೇಲೆ ಯಥೇಚ್ಛವಾಗಿ ಓಂ ಗೃಣಿ ಸೂರ್ಯಾಯ ಆದಿತ್ಯಾಯ ಓಂ ಅಂತ ಈ ಮಂತ್ರವನ್ನು ಹೇಳಿಸಿ, ಅದ್ರ ಜೊತೆಗೆ ರಾಹು ದಶೆ ನಡೀತಾ ಇರೋದ್ರಿಂದ ಅವನ ಆರೆಂಜ್ ಇದು ಕಾಫಿ ಕಲರ್ ಕರ್ಚೀಫ್ ಒಂದು ಅವ್ರ ಕಡೆ ಇಡಕ್ಕೆ ಹೇಳಿ. ಖಂಡಿತ ಚೆನ್ನಾಗಿ ಓದ್ತಾರೆ, ವರಿ ಮಾಡಿಬಿಡಿ. 10th ತುಂಬ ಚೆನ್ನಾಗಿ ಮಾಡ್ತಾರೆ. ಒಳ್ಳೆ ಸೈನ್ಸ್ ಕಾಂಬಿನೇಷನ್ ತೊಗೊಳ್ತಾರೆ. ತುಂಬ ಚೆನ್ನಾಗಿದೆ ಅಮ್ಮ. ಇದೊಂದು ಭುಕ್ತಿ ಒಂದು ಸ್ವಲ್ಪ ವೀಕ್ ಆಗಿದೆ ಅಷ್ಟೇ. ಏನು ತಲೆ ಕೆಡಿಸ್ಕೊಬಿಡಿ. ತುಂಬ ಚೆನ್ನಾಗಿ ಮಾಡ್ತಾನೆ, ಜೀವನದಲ್ಲೂ ಚೆನ್ನಾಗಿರ್ತಾರೆ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ ಕರೆ ಮಾಡೋದಕ್ಕೆ ಅಂತ ಹೇಳ್ತಾ ವೀಕ್ಷಕರೇ, ಕೈಲಾಶ ಯಂತ್ರವನ್ನ ಕೂಡ ಸ್ಥಾಪನೆ ಮಾಡಬಹುದು. ಮಂತ್ರ ಯಂತ್ರ ತಂತ್ರ ಅದ್ಭುತವಾದಂತಹ ಪುಸ್ತಕ ಬೇಕು ಅಂತ ಹೇಳಿದ್ರು ಕೂಡ ಆರ್ಡರ್ನ ಪ್ಲೇಸ್ ಮಾಡಿ. ಹಾಗೆಯೇ ಇವಾಗ ವಾಸ್ತು ಸಮಸ್ಯೆ ಇದ್ರೆ ವಾಸ್ತು ಕಿಟ್ ಕೂಡ ಇದೆ, ಅದನ್ನು ಕೂಡ ಕೊಂಡ್ಕೊಳ್ಬಹುದು. ಇವಾಗ ನೆಕ್ಸ್ಟ್ ಕಾಲರ್. ಹಲೋ 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 ಮೇಡಮ್. ನಮಸ್ಕಾರ ಸರ್, ಹೇಳಿ. ಡೇಟ್ ಆಫ್ ಬರ್ತ್ ಹೇಳಿ. ಮೇಡಮ್ 25/7/90 ಮೇಡಮ್. 25/7/90. ಟೈಮಿಂಗ್ಸ್ ಏನು? ಮಧ್ಯಾಹ್ನ 1:30 ಮೇಡಮ್. ಮಧ್ಯಾಹ್ನ 1:30. ಓಕೆ ಸರ್. ಹುಟ್ಟಿರುವಂತ ಊರು ಯಾವ್ದು ಸರ್? ಹೊಸಪೇಟೆ ಮೇಡಮ್. ಹೊಸಪೇಟೆ. ಯಾರ ಬಗ್ಗೆ ಇದು ಪ್ರಶ್ನೆ? ಮೇಡಮ್ ನಮ್ಮ ಬಗ್ಗೆ ಮೇಡಮ್. ಓಕೆ, ಮಾತಾಡಿ ಗುರುಜಿ ಹತ್ರ. ಒಂದೇ ಪ್ರಶ್ನೆ ಕೇಳಬೇಕು, ಮಾತಾಡಿ. ನಮಸ್ಕಾರ ಗುರುಜಿ. ನಮಸ್ತೆ ಗುರುಜಿ. ಸಿಂಹರಾಶಿಯಲ್ಲಿ ಹುಟ್ಟಿದ್ದೀರಾ. ಸಿಂಹರಾಶಿಯಲ್ಲಿ ಪುಬ್ಬ ನಕ್ಷತ್ರ, ಪೂರ್ವ ಪಾಲ್ಗುಣಿ ನಕ್ಷತ್ರ ಅಂತಾರೆ. ಕುಜದಶೆ ಸ್ಟಾರ್ಟ್ ಆಗಿದೆ 2017 ಎಂಡಿಂದ. ಕುಜದಶೆ ಈಗ ನಡೀತಾ ಇರ್ತಕ್ಕಂಥದ್ದು ಗುರು ಭುಕ್ತಿ. ಏನು ಕೇಳಬೇಕಾಯ್ತು ಗುರುಜಿ? ಮದುವೆ ಬಗ್ಗೆ ಕೇಳಬೇಕಾಯ್ತು ಗುರುಜಿ. ಕಲ್ಯಾಣ ಬಗ್ಗೆ. ಕಲ್ಯಾಣಂ ಗುರು ಭುಕ್ತಿಲಂತೂ ಸ್ವಲ್ಪ ಸಾಧ್ಯ ಇಲ್ಲ, 6 ಇರೋದ್ರಿಂದ. ಕುಜನಲ್ಲಿ 2-7 ಕಾಂಬಿನೇಷನ್ ಬರ್ತಾ ಇದೆ. ಮದುವೆ ಇದೆ ಅಂತ ತೋರಿಸ್ತಾ ಇದೆ. ಕಸ್ಪಲಲ್ಲಿ 7ನೇ ಅಧಿಪತಿಯಾಗಿರ್ತಕ್ಕಂಥ ಶನಿ ಏನಾದರೂ ರೆಟ್ರೋಗ್ರೇಡ್ ಇದ್ದರೆ ಸ್ವಲ್ಪ ಕಷ್ಟಕರವಾಗಿರುತ್ತೆ. ರೆಟ್ರೋಗ್ರೇಡ್ ಇದೆ ಸರ್, ಸ್ವಲ್ಪ ನಿಧಾನ ಆಗುತ್ತೆ ಸರ್. ಎಷ್ಟು ಏಜ್ ಆಗಿದೆ?
29 ಗುರುಜಿ. ಶನಿ ಭುಕ್ತಿ ಬುಧ ಭುಕ್ತಿಲಿ ಆಗುವಂಥ ಚಾನ್ಸಸ್ ಇದೆ ಸರ್. ಕುಜ ಮತ್ತು ಬುಧನಲ್ಲಿ ಆಗ್ತಕ್ಕಂಥ ಚಾನ್ಸಸ್ ಇದೆ. ಕುಜ ಮತ್ತು ಬುಧ ಬರ್ತಕ್ಕಂಥ ಸಮಯ 2020 ನವಂಬರ್ ತೋರಿಸ್ತಾ ಇದೆ. ಅದಕ್ಕಿಂತ ಮುಂಚೆ ಎಷ್ಟೇ ಪ್ರಯತ್ನ ಪಟ್ಟರು ನಿಮಗೂ ಸೆಟ್ ಆಗಲ್ಲ, ಬರೋರ್ಗೂ ಮಾಡ್ಕೊಳಕ್ಕಾಗಲ್ಲ. 2020 ನವಂಬರ್ವರೆಗೂ ವೆಯ್ಟ್ ಮಾಡಬೇಕು. ಸ್ವಲ್ಪ ಮುಂಚೆನೇ ಮಾಡ್ಕೋಬೇಕು ಅಂದರೆ 2711 ಕಾಂಬಿನೇಷನ್ ಇರ್ತಕ್ಕಂಥದ್ದು ಕೇತುನಲ್ಲಿದೆ. ಒಂದು ಬಲಗೈ ಉಂಗುರದ ಬೆರಳಿಗೆ ಒಂದು ಇಮಿಡಿಯೇಟಾಗಿ ಕ್ಯಾಟ್ಸ್ ಐ ಹಾಕ್ಕೊಳ್ಳಿ. ಅದ್ರ ಜೊತೆಗೆ ಗಣಪತಿಯ ಮಂತ್ರ ಯಥೇಚ್ಛವಾಗಿ ಹೇಳ್ಕೊಳ್ಳಿ. ಓಂ ಗಮ್ ಗಣಪತಿಯ ನಮಃ ಅಂತ ಅನ್ಲಿಮಿಟೆಡ್ ಹೇಳ್ಕೊಳ್ಳಿ. ಮಂಗಳವಾರದಿಂದ ಇವಾಗಲೇ ಸ್ಟಾರ್ಟ್ ಮಾಡಿಬಿಡಿ. ಅನ್ಲಿಮಿಟೆಡ್ ಹೇಳ್ಕೊಳ್ಳಿ. ಮದುವೆ ಖಂಡಿತ ಬೇಗ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ ಅಂತ ಮಂತ್ರದ ಶಕ್ತಿಯಿಂದ ಹೇಳ್ತಾ ಇದ್ದೀನಿ. ಇಲ್ಲಾಂದರೆ ನಾರ್ಮಲ್ ಅಂದರೆ 2711 ಕಾಂಬಿನೇಷನ್ನು ಬುಧನ ಸಬ್ಲಾಡಲ್ಲಿರೋದ್ರಿಂದ 2711 ಕಾಂಬಿನೇಷನ್ ಅವಾಗ ವೆಯ್ಟ್ ಮಾಡಬೇಕಾಗುತ್ತೆ. 2020 ನವಂಬರ್. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ಕರೆ ಮಾಡೋದಕ್ಕೆ ಧನ್ಯವಾದ. ಸೊ ಇವಾಗ ಗುರುಜಿ ನಿಮ್ಮ ಜಾತಕವನ್ನ ಯಾವ ರೀತಿ ಹೇಳ್ತಾರೆ, ನೀವು ಕೂಡ ಸ್ವತಃ ನಿಮ್ಮ ಜಾತಕವನ್ನ ನೋಡೋದಕ್ಕೆ ಕಲ್ತ್ಕೋಬಹುದು. ತುಂಬಾ ಜನ ಅನ್ಕೊಳ್ತಾ ಇರ್ತಾರೆ ಇವಾಗ ಕಷ್ಟ ಬಂದಿದ ತಕ್ಷಣ ಆಸ್ಟ್ರಾಲಜರ್ ಹತ್ರ ಹೋಗ್ಬಿಟ್ಟು ನಮ್ಮ ಜಾತಕವನ್ನ ಬಿಡೋಣ ಅಂತ. ಸೊ ಇವ್ರು ಹೇಳೋದ್ ಮಾತನ್ನ ಯಾಕೆ ಕೇಳೋದು, ಸ್ವತಃ ನೀವೇ ಕಾನ್ಫಿಡೆಂಟ್ ಆಗಿ ನಿಮ್ಮ ಜಾತಕವನ್ನ ನೋಡ್ಕೋಬಹುದಲ್ವಾ. ಸೊ 4 ದಿನದಲ್ಲಿ ಈ ಒಂದು ವಿದ್ಯೆ ಸಾಧ್ಯ ಆದ್ರೆ ಮತ್ತೆ ಯಾಕೆ ಡಿಲೇ ಮಾಡ್ತಾ ಇದ್ದೀರಾ, ಬಂದು ಕಲ್ತ್ಕೊಳ್ಳಿ. ಗುರುಜಿ ವಿದ್ಯೆನ ಹೇಳ್ಕೊಡೋದಕ್ಕೆ ರೆಡಿ ಆಗಿದ್ದಾರೆ. ಕಲ್ತ್ಕೊಳ್ಳೋದಕ್ಕೆ ನೀವು ದೊಡ್ಡ ಮನ್ಸು ಮಾಡಿ ಬರಬೇಕು ಅಷ್ಟೇ. ಇದೇ ವೀಕೆಂಡ್ ಅಲ್ಲಿ ಬೆಂಗಳೂರಿನಲ್ಲಿ ಕ್ಲಾಸಸ್ ಇದೆ. ನೆಕ್ಸ್ಟ್ ಡೇಟ್ಸ್ ನ ಇವಾಗ ವಿರಾಮ ಆಗಿದ ತಕ್ಷಣ ಹೇಳ್ತೀನಿ. ಸದ್ಯಕ್ಕೆ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮ. ಸಣ್ಣ ಬ್ರೇಕ್ ನಂತರ ಸ್ವಾಗತ ವೀಕ್ಷಕರೇ. ಇವಾಗ ತುಂಬಾ ಜನ ಕಲ್ತಿದ್ದಾರೆ ನಕ್ಷತ್ರ ನಾಡಿಯನ್ನ, ಮನದಾಳದ ಮಾತನ್ನ ಅವ್ರು ಹಂಚ್ಕೊಳ್ತಾ ಇದ್ದಾರೆ. ಏನ್ ಹೇಳ್ತಿದ್ದಾರೆ ಅಂತ ನೋಡೋಣ ಬನ್ನಿ. ಎಲ್ರಿಗೂ ನಮಸ್ಕಾರ, ಹರಿ ಓಂ. ನಾನು ನಂದಾ ಹಿರೇಮಠ ಅಂತ ಬೆಂಗಳೂರಿಂದ ಬಂದಿರೋದು. ಗುರೂಜಿಯವರ ವಿದ್ಯಾರ್ಥಿ. ಈ ವರ್ಷದಿಂದ ಆಸ್ಟ್ರಾಲಜಿ ನ್ಯೂಮರಾಲಜಿ ಕ್ಲಾಸಸ್ನ ನಾನು ಗುರೂಜಿ ಹತ್ರನೇ ಕಲ್ತಿದ್ದು. ಸೊ 4 ಕ್ಲಾಸ್ಗಳಲ್ಲೇ ನಾನು ಪ್ರೆಡಿಕ್ಷನ್ಸ್ನ ಮಾಡೋವಷ್ಟು ಕೆಪಬಲ್ ಆದೆ. ಇಟ್ಸ್ ಓನ್ಲಿ ಬಿಕಾಸ್ ಆಫ್ ಗುರೂಜಿ. ಅವರು ಸಿಂಪಲ್ ಟೆಕ್ನಿಕ್, ಸಿಂಪಲ್ ಮೆಥಡಾಲಜೀಸ್ ಯೂಸ್ ಮಾಡಿ ಸೈಂಟಿಫಿಕಲಿ ಹೇಳ್ಕೊಡ್ತಾರೆ. ಇಟ್ಸ್ ನಾಟ್ ಲೈಕ್ ಅವ್ರು ಸುಮ್ಮನೆ ಅಲ್ಲಿದೆ ಇಲ್ಲಿದೆ ಅಂತ ಹೇಳ್ಕೊಡಲ್ಲ. ಸೈಂಟಿಫಿಕಲಿ ಎಕ್ಸ್ಪ್ಲೈನ್ ಮಾಡಿ ಯಾವ ಗ್ರಹ ಏನು ಪ್ರೆಡಿಕ್ಷನ್ ಕೊಡುತ್ತೆ, ಯಾವ ಗ್ರಹ ಏನು ಲಾಭ ಕೊಡುತ್ತೆ ಅಂತ ನೀಟಾಗಿ ಹೇಳ್ಕೊಟ್ಟಿದ್ದಾರೆ. ನೋಡಿ, ಇದು ಗಾಡ್ಸ್ ಓನ್ ಸೈನ್ಸ್, ಒಂದು ದೈವಿಕ ವಿಜ್ಞಾನ. ಒಂದು ದೈವಿಕ ವಿಜ್ಞಾನ ನಮ್ಮ ಗುರುಗಳು ಹೇಳ್ಕೊಡ್ತಾ ಇದಾರೆ ಅಂದ್ರೆ ನೀವೆಲ್ಲರೂ ಬನ್ನಿ, ಭಾಗವಹಿಸಿ, ಕ್ಲಾಸಸ್ ಅಟೆಂಡ್ ಮಾಡಿ, ನಿಮ್ಮ ಭವಿಷ್ಯವನ್ನ ನೀವೇ ನಿಮ್ಮ ಕೈನಲ್ಲೇ ನೋಡ್ಕೋಬಹುದು ಅಂತ ಒಂದು ಅವಕಾಶನ ದಿನೇಶ್ ಗುರೂಜಿ ಅವರು ಕೊಡ್ತಾ ಇದ್ದಾರೆ. ನಾಸಾ ಸ್ಟೂಡೆಂಟ್ಸ್ ಆಗಿರ್ಬೋದು, ಜಾಪನೀಸ್ ಸ್ಟೂಡೆಂಟ್ಸ್ ಆಗಿರ್ಬೋದು, ಬೇರೆ ದೇಶಗಳ ಸ್ಟೂಡೆಂಟ್ಸ್ಗಳು ಬಂದು ನಮ್ಮ ವೈದಿಕ ವಿಜ್ಞಾನವನ್ನ ಕಲಿತಾ ಇರುವಾಗ ನಾವುಗಳು ನಮ್ಮ ದೇಶದ ಒಂದು ವಿಜ್ಞಾನವನ್ನ, ನಮ್ಮ ದೇಶದ ಒಂದು ಏನಂತಾರೆ ಜ್ಞಾನವನ್ನ ಯಾಕೆ ಪಡಿಬಾರ್ದು? ಅದು ನಮ್ಮ ಹತ್ರ ನಮ್ಮ ಕೈನಲ್ಲೇ ಇರಬೇಕಾದ್ರೆ ನಾವು ಅದರ ಸದುಪಯೋಗವನ್ನ ಪಡ್ಕೋಬೇಕು ಅಂತ ನನ್ನ ಅನಿಸಿಕೆ. ಅದು ಅಲ್ಲದೆ ಒಂದು ಗುರುಕುಲ ಮಾತ್ರ 4,000 5,000 ಸ್ಟೂಡೆಂಟ್ಸ್ನ ಕ್ರಿಯೇಟ್ ಮಾಡೋಕ್ಕಾಗೋದು. ಅಂಥದ್ದು ನಮ್ಮ ಗುರೂಜಿ ದಿನೇಶ್ ಗುರೂಜಿ ಒಂದು ಗುರುಕುಲ ಸ್ಥಾನದಲ್ಲಿ ನಿಂತ್ಕೊಂಡು 4,000 5,000 ವಿದ್ಯಾರ್ಥಿಗಳನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ ಅಂದ್ರೆ ಅದರದ್ದು ಮಹತ್ವವನ್ನ ತಿಳ್ಕೊಳ್ಳಿ. ನೀವೆಲ್ಲ ಬನ್ನಿ, ಕ್ಲಾಸಸ್ ಅಟೆಂಡ್ ಮಾಡಿ, ಈ ವಿಜ್ಞಾನವನ್ನ ಪಡ್ಕೊಂಡು ಜಗತ್ತಿಗೆ ಪಸರಿಸಿ ಅಂತ ನಿಮ್ಮೆಲ್ಲರಲ್ಲಿ ಕೇಳ್ಕೊಂತೀನಿ. ಧನ್ಯವಾದಗಳು. ಎಸ್, ವೆರಿ ರೈಟ್ಲಿ ಸೆಡ್. ಗಾಡ್ಸ್ ಓನ್ ಸೈನ್ಸ್ ಅಂತ ಹೇಳಿದ್ರು, ತುಂಬಾ ಚೆನ್ನಾಗಿ ಮಾತನಾಡಿದ್ರು ಅಂತಾನೆ ಹೇಳ್ಬೋದು. ಸೊ ಎಲ್ಲೆಲ್ಲಿಂದನೋ ಬಂದು ಈ ವಿದ್ಯೆನ ಕಲ್ತ್ಕೊಳ್ತಾ ಇದ್ದಾರೆ. ನಮ್ಮ ಊರಲ್ಲೇ ಗುರುಜಿ ಹೇಳ್ಕೊಳ್ತಾ ಇರ್ಬೇಕಾದ್ರೆ ಇಂಥ ಒಂದು ಸೈಂಟಿಫಿಕ್ ಆಗಿರುವಂತ ಒಂದು ವಿದ್ಯೆನ ಯಾಕೆ ಕಲಿಬಾರ್ದು ಅನ್ನುವಂಥದ್ದು ಒಂದು ಪ್ರಶ್ನೆ. ಯಾಕಂದ್ರೆ ಏನೇನೋ ಹೋಗ್ಬಿಟ್ಟು ಕಲಿತೀವಂತೆ, ಅಂಥದ್ರಲ್ಲಿ ನಮ್ಮ ಜೀವನಕ್ಕೆ ಅತಿ ಮುಖ್ಯವಾಗಿ ಬೇಕಾಗಿರುವಂತ ಒಂದು ವಿದ್ಯೆ, ಯಾಕಂದ್ರೆ ನಮ್ಮ ಜೀವನದ ಬಗ್ಗೆ ತಿಳ್ಕೊಳ್ಳುವಂತ ಒಂದು ವಿದ್ಯೆನ ಯಾಕೆ ಕಲಿಬಾರ್ದು ಅನ್ನೋದು ಒಂದು ಪ್ರಶ್ನೆ. ಸೊ ಬಂದು ಕಲ್ತ್ಕೊಳ್ಳಿ. ಇವಾಗ ನೆಕ್ಸ್ಟ್ ಕಾಲರ್ನ ಮಾತನಾಡ್ಸೋಣ. ಹಲೋ. ಹಲೋ, ನಮಸ್ಕಾರ. ನಮಸ್ಕಾರ ಮೇಡಮ್. ಹೇಳಿ, ಡೇಟ್ ಆಫ್ ಬರ್ತ್ ಹೇಳಿ. 18/11/1980. 18/11/1980. ಟೈಮಿಂಗ್ಸ್ ಏನು ಮಾ? ಟೈಮಿಂಗ್ ರಾತ್ರಿ 9:25ರಿಂದ 9:35. ಓಕೆ, ಫೈನ್. ಹುಟ್ಟಿರೋಂಥ ಊರು ಯಾವುದು? ಬಾಗಲಕೋಟೆ ಡಿಸ್ಟ್ರಿಕ್ಟ್. ಓಕೆ, 9:28 to 9:35 ಟೈಮಿಂಗ್ಸು, ಬಾಗಲಕೋಟೆ. ಮಾತಾಡಿ ಗುರುಜಿ ಹತ್ರ. ಕೇಳಮ್ಮ, ಏನು ಕೇಳಬೇಕಾಯ್ತು? ನಮ್ಮ ಯಜಮಾನ್ರ ಬಗ್ಗೆ ಸರ್. ಶುಕ್ರದಶೆ ರಾಹು ಭುಕ್ತಿಯಲ್ಲಿ ಬರ್ತಾ ಇದೆ. ಶುಕ್ರ ಮತ್ತು ರಾಹು 5/5/12 3/5/12. ಸ್ವಲ್ಪ ಇನ್ವೆಸ್ಟ್ಮೆಂಟು ಫೈನಾನ್ಸು ಸ್ವಲ್ಪ ತೊಂದರೆ ಆಗುತ್ತೆ, ಯಾಕಂದರೆ ಶುಕ್ರನಲ್ಲಿ 5/12 ಕಾಂಬಿನೇಷನ್ ಇರೋದ್ರಿಂದ. ಯಾವ ವಿಚಾರದಲ್ಲಿ ನೋಡ್ಬೇಕಮ್ಮ? ಅದೇ ಸರ್, ಈಗ LLB ಮುಗಿಸಿ ಒಕ್ಕಲ್ತನ ಮಾಡತ್ತಾರೆ. ಅದು ಯಾವುದು
ಒಕ್ಕಲ್ತನ ಏನೋ ವರ್ಷ ಆಗತ್ತ ಅವ್ರಿಗೆ ತ್ರಾಸ್ ಭಾಳ ನಡ್ದೈತ್ರಿ. ಬಟ್ ಫೈನಾನ್ಸ್ ಒಳಗೆ ಭಾಳ ತ್ರಾಸ್ ನಡ್ದೈತಿ. ಇವಾಗೆಲ್ಲ ನಮ್ದು ಇದು ಆಗ್ತೈತಿ. ಒಂದ್ ಏನ ಈಗ ಅದನ್ನ ಒಕ್ಕಲ್ತನ ಬಿಟ್ಟು ಏನ ಬಿಸ್ನೆಸ್ ಮಾಡ್ಬೇಕು ಏನ ಅಂತ ಹೇಳಿ ಹೇಳ್ಬೇಕ್ರಿ. ಬಿಸ್ನೆಸ್ ಮಾಡ್ರೆ ಒಳ್ಳೇದ, ಒಕ್ಕಲ್ತನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕ. ಅದೇನೋ ಓದಿದ್ದಾರೆ ಅಂತ ಹೇಳಿದ್ರಲ್ಲ, ಅದನ್ನ ಮಾಡಕ್ ಹೇಳಿ. 6-8-12 ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ. ಅದನ್ನ ಏನಕ್ಕೆ ಬಿಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ನಕ್ಷತ್ರ ನಾಡಿಲಿ ಇವೆಲ್ಲ ಗೊತ್ತಾಗುತ್ತೆ. ಯಾವ ಲೈನಲ್ಲಿ ಹೋದ್ರೆ ಒಳ್ಳೇದು, ಏನಾಗುತ್ತೆ, ಬಿಸ್ನೆಸ್ ಮಾಡಿದ್ರೆ ಒಳ್ಳೇದಾ, ಬಿಸ್ನೆಸ್ ಮಾಡದೇ ಹೋದ್ರೆ ಒಳ್ಳೇದಾ. ಈಗ ಯಾರೋ ಒಬ್ರು ಮದುವೆ ಕೇಳ್ತಾರೆ, ಮದುವೆ ಯಾವಾಗ ಆಗುತ್ತೆ ಅಂತ ಕೇಳಿದ್ರು 2020 ನವೆಂಬರ್. ಬಟ್ ಆದ್ರೆ ಅವ್ರು ನಂಬಲ್ಲ ನಮ್ಮನ್ನ. ಅದು ಆದಾಗ ಅವಾಗ ನಂಬ್ತಾರೆ, ಅವಾಗ ಮರ್ತೋಗಿರ್ತಾರೆ. ನಾನು ಇವತ್ತು ಹೇಳಿದ್ದೀನಿ 2020 ನವೆಂಬರ್ಗೆ ಯಾರು ಯೋಚನೆ ಮಾಡಿರ್ತಾರೆ? 3 ದಿವಸ ಹಿಂದೆ ತಿಂದಿರ್ತಕ್ಕಂಥ ತಿಂಡಿನೇ ಗ್ಯಾಪ್ನ ಇರಲ್ಲ ಯಾರಿಗೂ. ನೀವು ಯೋಚನೆ ಮಾಡಿ, 4 ದಿವಸ 3 ದಿವಸ ಏನು ತಿಂಡಿ ತಿಂದ್ರಿ ಅಂತ. ಕಷ್ಟ. ತಿಂಡಿ ತಿಂದಿದೆ ಗೊತ್ತಿಲ್ಲ, ನಾನು ಹೇಳಿದ ಗ್ಯಾಪ್ನ ಇರುತ್ತಾ? ಬಟ್ ನಕ್ಷತ್ರ ನಾಡಿ ಕಲಿತಾಗ ಪ್ರತಿ ದಿವಸ ನಿಮ್ಗೆ ಗೊತ್ತಾಗುತ್ತೆ ಯಾವತ್ತಿನ ದಿವಸ ಏನಾಗುತ್ತೆ, ನೆಕ್ಸ್ಟ್ ಏನಾಗುತ್ತೆ ಅಂತ. ಇವರು ದಯವಿಟ್ಟು ಅವರು ಏನು ಓದಿದ್ದಾರೆ ಆ ಲೈನ್ ಒಳ್ಳೆಯದು. ಒಕ್ಕಲ್ತನ ಸ್ವಲ್ಪ ಕಾಂಬಿನೇಷನ್ನು ಸ್ವಲ್ಪ ಟಫ್ ಬರ್ತಾ ಇದೆ. ನಾನು ಆಲ್ರೆಡಿ ಹೇಳಿದ್ದೀನಿ 5-12 ಕಾಂಬಿನೇಷನ್ ಸ್ವಲ್ಪ ಲಾಸ್ ಮಾಡಿಬಿಡುತ್ತೆ. ಈ ರೀತಿ ಸಿಗ್ತಕ್ಕಂಥದ್ದು ಯಾವ ಒಂದು ಪರಾಶರ ಹೊರದಲ್ಲಿ ಈ ಥರ ಸಿಗೋದಿಲ್ಲ. ಪರಾಶರ ಹೊರ ಬೇಸಲ್ಲಿ ನಾವು ಹೇಳೋದು, ಬಟ್ ಪರಾಶರ ಹೊರದಲ್ಲಿ ಈ ಥರ ಒಂದು ಕಾಂಬಿನೇಷನ್ ಸಿಗಲ್ಲ. ದೋಷಗಳು ಹೇಳ್ಕೊಂಡು ನಾವು ಕೂತಿರ್ಬೇಕಾಗುತ್ತೆ. ಆ ಗ್ರಹ ಹಿಂಗಾಗಿದೆ, ನಿಮಗೆ ಲಾಸ್ ಆಗೋದು. ಆ ಗ್ರಹ ಆ್ಯಕ್ಚುಲಿ ಪಾಪ ಆ ಒಂದು ನೇಟಿವ್ಗೆ ಏನೂ ಪ್ರಾಬ್ಲಮ್ ಮಾಡಿರೋದೇ ಇಲ್ಲ. ಬಟ್ ಆ ಗ್ರಹನ ಇಟ್ಕೊಂಡು ಜ್ಯೋತಿಷ್ಯ ಹೇಳ್ಬಿಡ್ತಾರೆ ನಿಮ್ಗೆ ಲಾಸ್ ಆಗಿದ್ದು ಈ ಗ್ರಹದಿಂದ, ಯಾಕಂದರೆ ನೀಚ ಇದ್ದಾನೆ ಅಂತ. ದಶಾಭುಕ್ತಿಗಳಲ್ಲೇ ನಮ್ಗೆ ತೋರಿಸ್ಬಿಡುತ್ತೆ ಏನಿದೆ ಏನಿಲ್ಲ ಅಂತ. ಅದರದ್ದೇ ಒಂದು ಇಂಪಾರ್ಟೆನ್ಸ್ ಇರ್ತಕ್ಕಂಥದ್ದು. ಪ್ರತಿಯೊಬ್ಬರು ಯಾರು ವಾಹಿನಿ ನೋಡ್ತಾ ಇದ್ದಾರೋ ದಯವಿಟ್ಟು ಒಂದು ತಿಳ್ಕೊಳ್ಳಿ, ದಶಾಭುಕ್ತಿ ಏನಿದೆಯೋ ಅದೊಂದೇ ಡ್ರೈವರು. ಅದಿಲ್ಲ ಅಂದರೆ ಇನ್ಯಾವುದು ಆಗೋಕ್ಕೆ ಸಾಧ್ಯನೇ ಇಲ್ಲ. ಇವರು ಕುಜನಲ್ಲಿ 6-11 ಇರೋದ್ರಿಂದ ನರಸಿಂಹಸ್ವಾಮಿ ದೇವಸ್ಥಾನ ಮತ್ತು ಒಂದು ಹವಳನ ಧರಿಸ್ಕೊಳ್ಳೋಕೆ ಹೇಳಿ. ಸ್ವಲ್ಪ ಮಟ್ಟಿಗೆ ಫೈನಾನ್ಸ್ ತುಂಬ ಚೆನ್ನಾಗಿ ಬರುತ್ತೆ. ಕೈಲಾಶಂತ್ರ ಸ್ಥಾಪನೆ ಮಾಡಿದ್ರೆ ಒಳ್ಳೆ, ಅದಕ್ಕೆ ಆ್ಯಡೆಡ್ ಬೆನಿಫಿಟ್ ಇರುತ್ತೆ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್, ಧನ್ಯವಾದ ಕರೆ ಮಾಡೋದಕ್ಕೆ. ನೆಕ್ಸ್ಟ್ ಕಾಲರ್ನ ಮಾತನಾಡ್ಸೋಣ. ಹಲೋ ಹಲೋ, ನಮಸ್ಕಾರ. ನಮಸ್ಕಾರ ಮೇಡಮ್. ಹೇಳಿ, ಡೇಟ್ ಆಫ್ ಬರ್ತ್ ಹೇಳಿ. 5-6-1992. 5-6-92. ಟೈಮಿಂಗ್ಸ್ ಏನು? ಟೈಮಿಂಗ್ಸ್ ಏನು ಗೊತ್ತಿಲ್ಲ ಮೇಡಮ್. ಟೈಮಿಂಗ್ಸ್ ಗೊತ್ತಿಲ್ಲ. ನಂಬರ್ ಹೇಳಿ ಸರ್. 1ರಿಂದ 214 ಒಳಗಡೆ ನಂಬರ್ ಹೇಳಿ. 42 ಮೇಡಮ್. ಏನ್, ಯಾರ ಬಗ್ಗೆ ಇದು ಪ್ರಶ್ನೆ? ನಿಮ್ ಬಗ್ಗೆನಾ? ನಮ್ಮ ಬಗ್ಗೆನೇ ಮೇಡಮ್. ಮಾತಾಡಿ ಗುರುಜಿ ಹತ್ರ. ಸರ್ ನಮಸ್ಕಾರ, ಹೇಳಿ. ನಮಸ್ಕಾರ ಗುರುಜಿ ಅವರು. ಕುಜದೇಶ ಸ್ಟಾರ್ಟ್ ಆಗುತ್ತೆ ಇನ್ನೊಂದು 3 ತಿಂಗಳಾದ್ಮೇಲೆ. ಕುಜದೇಶ 10-12-7-9-10-3-9. ಏನು ಬೇಕಾ ಕೇಳ್ಬೇಕತ್ತಪ್ಪ ಗುರುಜಿ? ನಮ್ಮೀನು ಒಂದ್ ಸ್ವಲ್ಪ ಅಡ ಇಟ್ಟಿದ್ದಾರೆ ಗುರುಜಿ, ಅದು ಬಿಡಿಸ್ಕಾಗ ಆಗುತ್ತಾ ಇಲ್ಲ. ಏನು ಹೇಳಿ? ಜಮೀನು ಅದು ಅಡ ಇಟ್ಬಿಟ್ಟಿದ್ದಾರೆ ಗುರುಜಿ, ಅದು ಬಿಡಿಸ್ಕೊಳಕ್ ಆಗ್ತಾ ಇಲ್ಲ. 1-214 ನಂಬರ್ ಹೇಳಿ. 42 ಹೇಳಿದ್ರಾ? ಹಾಂ ಮೇಡಮ್. 42 ಕೇಳಿರ್ತಕ್ಕಂಥ ಪ್ರಶ್ನಾಶಾಸ್ತ್ರ. ಚಂದ್ರನಲ್ಲಿ ಕುಜ ಆದಮೇಲೆ ಅದು ಅಡ ಇಟ್ಟಿದ್ದಾರೆ, ನೋಡಬೇಕದು. KP ಸಿಸ್ಟ್ ಕಸ್ಪಲ್ 4ನೇ ಮನೆ ಶನಿ ಬರ್ತಾ ಇದೆ. ಶನಿಯ ಒಂದು ಕಾಂಬಿನೇಷನ್ ಏನೋ ಬರುತ್ತಾ ವಾಪಸ್ಸು ನೋಡೋಣ. 3, 7, 8, 9, 10, 11. ಇಲ್ಲ ಸರ್, ಸ್ವಲ್ಪ ಕಷ್ಟ ಇದೆ. ದಶಾಭುಕ್ತಿಲು 10, 12, 7, 9 ಬರ್ತಾ ಇದೆ. ಬಿಡಿಸ್ಕೊಳ್ಳೋದು ಸ್ವಲ್ಪ ಕಷ್ಟನೇ ಆಗುತ್ತೆ. ಯಾರಾದರೂ ನಿಮಗೆ ಸ್ವಲ್ಪ ಇನ್ನೊಂದು ಆಸ್ತಿ ಸೇಲ್ ಮಾಡಿ ಅದು ದುಡ್ಡು ಕೊಟ್ಟು ಅದನ್ನು ಬಿಡಿಸ್ಕೋಬೇಕಾಗತ್ತೆ ರಾಹು ಭುಕ್ತಿಲಿ. ಬಟ್ ತುಂಬ ಟಫ್ ಅಂತ ಕಾಂಬಿನೇಷನ್ ತೋರಿಸ್ತಾ ಇದೆ ಸರ್. 3, 10, 12 ಕಾಂಬಿನೇಷನು, 7, 9, 10 ಕಾಂಬಿನೇಷನ್ ಸ್ವಲ್ಪ ಟಫ್ ಅಂತ ಬರ್ತಾ ಇದೆ. ಇದರಲ್ಲಿ ನೀವೇನಾದ್ರು ಸ್ವಲ್ಪ ಜಯ ಆಗಬೇಕು ಅಂತಂದರೆ ಇಲ್ಲಿ ರಾಹು ಅಂದರೆ ದುರ್ಗಾ ದೇವಸ್ಥಾನಕ್ಕೆ ಹೋಗಿ ಒಂದು 11 ನಿಂಬೆಹಣ್ಣು ಹಾರ 8 ವಾರಗಳು ಕೊಟ್ಟಾಗ, ಮತ್ತು ಅದ್ರ ಜೊತೆ ಓಂ ಧರಣಿ ಗರ್ಭ ಸಂಭೂತಮ್ ಅಂತ ಯಥೇಚ್ಛವಾಗಿ ಹೇಳ್ಕೊಳ್ಳಿ, ಸ್ವಲ್ಪ ಒಳ್ಳೆಯದಾಗುತ್ತೆ. ಥ್ಯಾಂಕ್ ಯು ಸೋ ಮಚ್, ಧನ್ಯವಾದ ಕರೆ ಮಾಡೋದಕ್ಕೆ ಅಂತ ಹೇಳ್ತಾ. ವೀಕ್ಷಕರೇ, ಇದೇ ವೀಕೆಂಡು ಗುರುಜಿಯವರು ಬ್ಯಾಂಗ್ಳೂರಿನಲ್ಲಿ ಕ್ಲಾಸಸ್ನ ಮಾಡ್ತಾ ಇದ್ದಾರೆ. ಜಾನ್ 12th ಹಾಗೂ 13th ಬೆಂಗಳೂರು, ಜನವರಿ 26ಕ್ಕೆ ಹುಬ್ಬಳ್ಳಿ, ಫೆಬ್ 9th ಶಿವಮೊಗ್ಗ, ಫೆಬ್ 23rd 24th ಮಂಗಳೂರು ಅಂತ ಹೇಳ್ತಾ ಕಾರ್ಯಕ್ರಮನ ಮುಂದುವರಿಸೋಣ. ಸದ್ಯಕ್ಕೆ ಒಂದು ಸಣ್ಣ ವಿರಾಮ. ಸಣ್ಣ ಬ್ರೇಕ್ ನಂತರ ಮತ್ತೊಮ್ಮೆ ಸ್ವಾಗತ ಅಂತ ಹೇಳ್ತಾ ನೆಕ್ಸ್ಟ್ ಕಾಲರ್ನ ಮಾತನಾಡ್ಸೋಣ. ಹಲೋ ಹಲೋ, ನಮಸ್ಕಾರ. ನಮಸ್ತೆ. ಹೇಳಿ ಮಾ, ಡೇಟ್ ಆಫ್ ಬರ್ತ್ ಹೇಳಿ. 26/2 ಓಕೆ, 1980. ಟೈಮಿಂಗ್ಸ್ ಏನು? ಟೈಮಿಂಗ್ಸ್ 1:34 ಮಧ್ಯಾಹ್ನ.
ಮಧ್ಯಾಹ್ನ 1:34. ಓಕೆ, ಹುಟ್ಟಿರುವಂತ ಊರು ಭದ್ರಾವತಿ. ಭದ್ರಾವತಿ. ಮಾತಾಡಿ ಗುರುಜಿ ಹತ್ರ. ನಮಸ್ಕಾರ, ನಮಸ್ತೆ ಗುರುಜಿ. ಹೇಳಿ, ಯಾರ ಬಗ್ಗೆ ಇದು ಕೇಳಬೇಕಾಯ್ತು ಮೇಡಮ್? ಇದು ನಮ್ಮ ಮನೆಯವ್ರ ಬಗ್ಗೆ. ಮಿಥುನ ಲಗ್ನ, ಮಿಥುನ ರಾಶಿ ಸರಿ ಇದೆಯಾ? ಮಿಥುನ ರಾಶಿ, ಪುನರ್ವಸು ನಕ್ಷತ್ರ. ಲಗ್ನನೂ ಮಿಥುನನೇ ಬರುತ್ತೆ. ಈಗ ಸದ್ಯಕ್ಕೆ ಬುಧ ದೇಶ ನಡೀತಾ ಇದೆ. 2020 ಚಂದ್ರಭುಕ್ತಿ. ಬುಧ ಮತ್ತು ಚಂದ್ರ ನೋಡೋಣ. ಬುಧ ಮತ್ತು ಚಂದ್ರ 1 2 3 8 9 ಕಾಂಬಿನೇಷನು ಕುಜನಲ್ಲಿ ತುಂಬ ಚೆನ್ನಾಗಿದೆ. ಏನು ಕೇಳ್ಬೇಕು ಹೇಳಿ? ಸ್ವಲ್ಪ ವ್ಯವಹಾರದಲ್ಲೂ ಸ್ವಲ್ಪ ಕೈ ಹಿಡಿತಾ ಇದೆ. ಆಮೇಲೆ ಸ್ವಲ್ಪ ಸಂಸಾರದಲ್ಲೂ ಸ್ವಲ್ಪ ಏರುಪೇರಿದ್ಯಾ, ಅದಕ್ಕೋಸ್ಕರ ಏನು ಪರಿಹಾರ ಏನು? 7ನೇ ಮನೆ ಕುಜ ತೋರಿಸ್ತಾ ಇದೆ. ಕುಜನಲ್ಲಿ 6 11 1 7. ಸ್ವಲ್ಪ ಏನೂ ತೊಂದರೆ ಆಗಲ್ಲ. ಸಂಸಾರದಲ್ಲಿ ಸ್ವಲ್ಪ ಗಲಾಟೆಗಳು ಬರುತ್ತೆ. ಸ್ವ್ಯಾನ್ ಅಂತ ಬರುತ್ತೆ ನೋಡಿ, ಸ್ವ್ಯಾನ್ ಗೊತ್ತಲ್ಲ? ಸ್ವ್ಯಾನ್, 2 ಹಂಸ, ಜೋಡಿ ಹಂಸದ ಚಿತ್ರ ನಿಮ್ಮ ಒಂದು ರೂಮಲ್ಲಿ ಹಾಕೊಳ್ಳಿ. ಅದ್ರ ಜೊತೆಗೆ 2 7 11 ಕಾಂಬಿನೇಷನ್ ಇರ್ತಕ್ಕಂಥ ಗ್ರಹ ನೋಡಿದ್ರೆ 2 7 11 ಸ್ವಲ್ಪ ಟಫ್ ಇದೆ, ಎಲ್ಲೂ ಬರ್ತಾ ಇಲ್ಲ. ಬಟ್ ಬುಧನ ಹೊಂಟೆ ಅವ್ರಿಗೆ ವರ್ಕ್ ಪ್ರೆಷರ್ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಇರಿಟೇಷನ್ ಮಾಡ್ತಾ ಇದ್ದಾರೆ ಅಂತ ನನ್ನ ಕ್ಯಾಲ್ಕುಲೇಷನ್. ಏನು ಕೆಲಸ ಮಾಡ್ತಾ ಇದ್ದಾರೆ, ಏನು ಬಿಸ್ನೆಸ್ ಮಾಡ್ತಾ ಇದ್ದಾರೆ? ಅವರು ರೈತರು, ಅಗ್ರಿಕಲ್ಚರಲಿಸ್ಟ್. ಸ್ವಲ್ಪ ಏನು ಟೆನ್ಷನ್ ಅಲ್ಲಿ ಸೇಲ್ ಆಗ್ತಾ ಇಲ್ಲ ಅದು ಇದು ಅಥವಾ ವ್ಯಾಪಾರ ಆಗ್ತಾ, ಏನು ಟೆನ್ಷನ್ ಏನೋ ಇದೆಯಾ ಅವ್ರಿಗೆ? ಟೆನ್ಷನ್ ಅಂದ್ರೆ ಈ ಭೂಮಿ ಕೆಲ್ಸಕ್ಕೆಲ್ಲ ಹಾಕಿದ್ದೆಲ್ಲ ಕೆಲವೆಲ್ಲ ಕೈ ಹಿಡಿತಾ ಇಲ್ಲ, ಅದಕ್ಕೆ. ಸೊ ಅದನ್ನೆಲ್ಲ ತಂದು ಮನೆ ಮೇಲೆ ಹಾಕ್ತಾ ಇದ್ದಾರೆ. ಹಾ. ಸೊ ಅವರು ಟಿವಿ ನೋಡ್ತಾ ಇಲ್ವಾ ಇವಾಗ? ಇಲ್ಲ. ಓಕೆ, ಸರಿ. ಅಲ್ಲಿ ಒಂದು ಆ ಭೂಮಿ ಕೆಲಸ ಸ್ವಲ್ಪ ಚೆನ್ನಾಗಬೇಕು ಅಂದರೆ ಕುಜನಲ್ಲಿ 3 6 11 ಇರೋದ್ರಿಂದ ತೊಗರಿಬೇಳೆ ದೇವಸ್ಥಾನಕ್ಕೆ, ಅಂದರೆ ನಾರ್ಮಲ್ ತೊಗರಿಬೇಳೆನ ಯಾವುದಾದ್ರು ದೇವಸ್ಥಾನ, ಶಿವನ ದೇವಸ್ಥಾನದಲ್ಲಿ ಇಟ್ಬಿಟ್ಟು ಒಂದು 1/4 kg ಅರ್ಧ kg ಅವ್ರ ಜಮೀನು ಎಲ್ಲಿ ಫಾರ್ಮಿಂಗ್ ಮಾಡ್ತಾರೋ ಅಲ್ಲಿ ಚೆಲ್ಲಕ್ಕೆ ಹೇಳಿ. ಸೊ ಅಲ್ಲಿ ಸ್ವಲ್ಪ ಕೈ ಕೊಡೋದು ಸ್ವಲ್ಪ ಕಮ್ಮಿ ಆಗುತ್ತೆ. ಮುಂದೆ ಕುಜ ಭುಕ್ತಿ ಸ್ಟಾರ್ಟ್ ಆಗುತ್ತೆ ಸ್ವಲ್ಪ ತಿಂಗಳಲ್ಲೇ. ಕುಜ ಭುಕ್ತಿಲಿ ತುಂಬ ಚೆನ್ನಾಗಿ ಲಾಭ ಮಾಡ್ತಾರೆ, ಮತ್ತು ರಾಹುನಲ್ಲೂ ಲಾಭ ಮಾಡ್ತಾರೆ, ಗುರುನಲ್ಲಿ ಲಾಭ ಮಾಡ್ತಾರೆ. ಈಗ ಸದ್ಯದ ಪರಿಸ್ಥಿತಿಲಿ ಒಂದು 2 3 ಮಂತ್ಸ್ ಸ್ವಲ್ಪ ಬ್ರೇಕ್ ತೊಗೊಂಡು ಮಾಡಿದ್ರೆ ಡೆಫಿನೆಟ್ಲಿ ಒಳ್ಳೆ ದುಡ್ಡು ಬರುತ್ತೆ. ಆಮೇಲೆ ನಾನು ಆಲ್ರೆಡಿ ನಿಮ್ಮಿಬ್ಬರು ಇದರಲ್ಲಿ ಒಂದು ಹೇಳಿದ್ದೀನಿ, ಲಕ್ಷ್ಮೀನಾರಾಯಣ ಆರಾಧನೆ ಮಾಡಿ. ಓಂ ಶ್ರೀಂ ಲಕ್ಷ್ಮೀನಾರಾಯಣ ಮಹಾ ಅಂತ ಯಥೇಚ್ಛವಾಗಿ ಹೇಳ್ಕೊಳ್ತಾರೆ, ಕಮ್ಮಿ ಆಗುತ್ತೆ ಇದು. ಮತ್ತು ಫೈನಾನ್ಸ್ಗೆ ನಾನು ಆಲ್ರೆಡಿ ಹೇಳಿದ್ದೀನಿ. ಕೈಲಾಶ್ ಅಂತ ಸ್ವಲ್ಪ ಹೆಲ್ಪ್ ಆಗುತ್ತೆ ನೋಡಿ. ಒಳ್ಳೇದಾಗಲಿ. ಥ್ಯಾಂಕ್ಸ್ ಲಾಟ್. ಕರೆ ಮಾಡೋದಕ್ಕೆ ಧನ್ಯವಾದ. ಇನ್ನೊಬ್ರು ಕಾಲರ್. ಹಲೋ ಹಲೋ ಹಲೋ, ನಮಸ್ಕಾರಮ್ಮ. ಡೇಟ್ ಆಫ್ ಬರ್ತ್ ಹೇಳಿ. 27 27 7 ಓಕೆ 97. 97. ಟೈಮಿಂಗ್ಸ್ ಏನು? ಶನಿವಾರ ಭಾನುವಾರ ನೈಟ್ 2:45. ನೈಟ್ 2:45. ಹುಟ್ಟಿರುವಂತ ಊರು ಯಾವ್ದು? ಹೊಸಕೋಟೆ ಮೇಡಮ್. ಸೊ ನೆಕ್ಸ್ಟ್ ಡೇಗೆ ಬೀಳತ್ತಲ್ವಾ ಡೇಟ್ ಅದು? ಮಾತಾಡಿ ಗುರುಜಿ ಹತ್ರ. ಓಕೆ, ನಮಸ್ಕಾರ. ನಮಸ್ತೆ ಗುರುಜಿ. ನಮಸ್ಕಾರ, ಹೇಳಿ, ಏನು ಕೇಳಬೇಕಾಯ್ತು? ಅವ್ನ ಭವಿಷ್ಯದ ಬಗ್ಗೆ ಕೇಳ್ಬೇಕಿತ್ತು ಗುರುಜಿ. ಈಗ ಒಂದು ಕೆಲಸ ಮಾಡ್ತಾ ಇದ್ದಾನೆ, ಅದ್ರಲ್ಲೇ ಅವನು ಮುಂದುವರಿತಾನ. ಮತ್ತೆ ಸಂಬಳ ಬೇರೆ ಸ್ವಲ್ಪ ಕಮ್ಮಿ ಬರ್ತಿದೆ ಅವನ್ಗೆ. ಸೂರ್ಯದಶ ನಡೀತಾ ಇದೆ ಇವಾಗ ಸದ್ಯಕ್ಕೆ. ಸೂರ್ಯದಶ ಸ್ಟಾರ್ಟ್ ಆಗಿದೆ 2018 ಜುಲೈಯಿಂದ ಸ್ಟಾರ್ಟ್ ಆಗಿದೆ. ಒಂದು ಚೇಂಜ್. ಎಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ? ಇಲ್ಲಿ ಕನ್ಸ್ಟ್ರಕ್ಷನ್ ಫೀಲ್ಡ್ ಅಲ್ಲಿ ವರ್ಕ್ ಮಾಡ್ತಿದ್ದಾನೆ. ಕನ್ಸ್ಟ್ರಕ್ಷನ್ ಫೀಲ್ಡ್ ಅಲ್ಲಿ ಹಾವಲಹಳ್ಳಿಯಲ್ಲಿ. ಏಪ್ರಿಲ್ ಆದ್ಮೇಲೆ ಒಂದು ಕಂಪನಿ ಚೇಂಜ್ ಮಾಡ್ತಾರಮ್ಮ. ಒಂದು ಮುಂದಿನ ಭವಿಷ್ಯ ಹೇಗಿದೆ, ಮತ್ತೆ ಅದರಲ್ಲೇ ಡೆವಲಪ್ ಆಗ್ತಾನ ಅವನು? ಡೆಫಿನೆಟ್ಲಿ ಡೆವಲಪ್ ಆಗ್ತಾನೆ. 20ನೇ ತಾರೀಕು ಏಪ್ರಿಲ್ ಆದ್ಮೇಲೆ 1 ತಿಂಗಳೊಳಗಡೆ ಇನ್ನೊಂದು ಕಂಪನಿ ಜಾಯ್ನ್ ಆಗ್ತಾರೆ. ಸೂರ್ಯದೇಶ ಇನ್ನೊಂದು 1 ವರ್ಷ ಆದಮೇಲೆ ಅಟ್ಲೀಸ್ಟ್ ಒಂದು 2 ಇಯರ್ಸ್ ಅಷ್ಟೊತ್ತಿಗೆ ಈಗ ಏನು ಸಂಪಾದನೆ ಮಾಡ್ತಾನೋ 4ರಷ್ಟು ಸಂಪಾದನೆ ಮಾಡ್ತಾನೆ. 2 6 10 11 ಕಾಂಬಿನೇಷನ್ ಇರೋದ್ರಿಂದ ಚಂದ್ರ ದಶೆ ಬಂದಾಗ ಸ್ವಂತವಾಗಿ ಅವನೇ ಈಗೇನು ಮಾಡ್ತಾ ಇದ್ದಾನೋ ಅವನೇ ಸ್ವಂತವಾಗಿ ಮಾಡ್ತಾನೆ. ತುಂಬ ಚೆನ್ನಾಗಿದೆ. ಎಷ್ಟು ಏಜ್ ಇವಾಗ? 2 ಗುರುಜಿ. ಏಜ್ ಎಷ್ಟಂದ್ರಿ? 22. ಯಾಕೆ ಅಷ್ಟೊಂದು ಯೋಚನೆ ಮಾಡ್ತಾ ಇದ್ದೀರಾ 22ಕ್ಕೆ? ಸ್ವಲ್ಪ ನೋಡ್ತಾ ಇದ್ದಾನೆ. ಏನು ಇವತ್ತೇ ಕೋಟ್ಯಾಧಿಪತಿ ಆಗ್ಬಿಡ್ಬೇಕು? ಹೆಂಗಿದೆ ಒಂದು ಎಕ್ಸಲೆಂಟ್ ಅಂತ ಅಂದ್ಬಿಟ್ಟು ತುಂಬಾ ಭಯ ಆಗ್ತಾ ಇದೆ. 2 4 ಈ ಭಯ ಹೋಗೋಕೆ ನಕ್ಷತ್ರ ನಾಡಿ ಕಲೀರಿ ಅಂತ ಹೇಳೋದು. ಏನಿದೆ ಗೊತ್ತಾಗುತ್ತೆ. ಬೆಂಗಳೂರಲ್ಲಿ ಇದೇ ಸ್ಯಾಟರ್ಡೆ. ಯಾಕೆ ಕಲಿಯೋಕೆ ಇಂಟ್ರೆಸ್ಟ್ ಇಲ್ಲ ಅಂತ ನಾನು ನಿಮ್ಮ ಹತ್ರ ಕೇಳಬೇಕು. ಯಾಕೆ ಜನಕ್ಕೆ ಇಷ್ಟ ಇಲ್ಲ? ತುಂಬಾ ಜನಕ್ಕೆ ಏನಿರ್ಬೋದು? ಅದೇ ಅವ್ನಿಗೆ ಟೈಮ್ ಅವ್ರಲ್ಲ, ನೀವು ಹೇಳ್ತಾ ಇರೋದು. ಅವ್ರಿಗಿಲ್ಲ ಬಿಡಿ. ಅವ್ರ ಟಿವಿನೂ ನೋಡಲ್ಲ. ಅವ್ರ ಗುರುಜಿಗಳು ಕಂಡ್ರೆ, ಕೆಲವ್ರಿಗೆ ಜ್ಯೋತಿಷ್ಯರು ಅಂದ್ರೆ ಕಂಡ್ರೆ ಆಗೋದಿಲ್ಲ. ನಮ್ಮನ್ನು ಅದೇ ಸಾಲ್ಗೆ ಹಾಕಿರ್ತಾರೆ. ಅವರಲ್ಲ, ಎಲ್ಲರೂ ತುಂಬಾ ಜನ ಯಂಗ್ಸ್ಟರ್ಸ್ ಹಂಗೇನೆ. ನನ್ನ ಪ್ರೋಗ್ರಾಮು ಒಬ್ರು ಇವ್ರು ಬಂದ್ರು ಅಂತ ಹೇಳ್ತಾರೆ. ನಾನು ಯಂಗ್ಸ್ಟರ್ಸ್ಗೆ ನಾನು ಪ್ರಿಫರೆನ್ಸ್ ಜಾಸ್ತಿ ಕೊಡೋದು. ಕಮ್ ಲರ್ನ್ ಅಂಡ್ ಸಿ ಮೈ ಸಬ್ಜೆಕ್ಟ್ ಅಂತ ಹೇಳ್ತೀನಿ. ಅಂದರೆ ನಕ್ಷತ್ರ ನಾಡಿ ಸಬ್ಜೆಕ್ಟು. ಬಟ್ ದಿಸ್ ಇಸ್ ಗಿವನ್ ಬೈ ಅವರ್ ಸೀರ್ಸ್ ಅಂತ ಹೇಳ್ತೀನಿ.
ಸೊ ನೀವು ಕಲಿಬೋದು, ಏನು ತೊಂದರೆ ಇಲ್ಲ, ಭಾಳ ಈಸಿ ಇದೆ ಇದು. ಮದುವೆ ಯಾವಾಗ ಆಗುತ್ತೆ ಅಂತ ಇನ್ನೊಂದು ನೆಕ್ಸ್ಟ್ ಕ್ವಶನ್ ಬರುತ್ತೆ, ಆಮೇಲೆ ಮದುವೆ ಜೀವನ ಚೆನ್ನಾಗಿರುತ್ತಾ ಅಂತ ಬರುತ್ತೆ, ಮಕ್ಕಳು ಯಾವಾಗ ಆಗುತ್ತೆ ಅಂತ ಬರುತ್ತೆ, ಅವ್ನ ಜೀವನದಲ್ಲಿ ಇದೇ ಥರ ಇರ್ತದೆ, ಎಲ್ಲನೂ ನೋಡ್ಕೊಳ್ಬೇಕು ಅಂತಂದರೆ ಟೈಮ್ ಇನ್ವೆಸ್ಟ್ಮೆಂಟ್. ಒಂದು ಸತಿ ಕಲ್ತ್ಕೊಂಡ್ಬಿಟ್ರೆ ಖಂಡಿತ ನಿಮ್ಗೆ ಚೆನ್ನಾಗಿ ಗೊತ್ತಾಗುತ್ತೆ. ಸೂರ್ಯ ದಶದಲ್ಲಿ ಶನಿ ಭಾಳ ಪವರ್ಫುಲ್ ಆಗಿದೆ, 9, 10, 11 ಕಾಂಬಿನೇಷನು. ಅವ್ರಿಗೆ ಒಂದು ಬ್ಲೂ ಕಲರ್ ಖರ್ಚೀಫ್ ಇಟ್ಕೊಳ್ಳೋಕೆ ಹೇಳಿ ಜೋಬಲ್ಲಿ. ಆಮೇಲೆ ಶಿವನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿ ವಿಭೂತಿ ಸಿಗುತ್ತೆ, ಹೋಮ ಮಾಡಿರ್ತಕ್ಕಂಥ ವಿಭೂತಿ ವಿಶೇಷವಾಗಿ ಲಾಭ ಆಗುತ್ತೆ. ಅವ್ರಿಗೆ ಹಚ್ಚಕ್ಕೆ ಹೇಳಿ, ಭಾಳ ಚೆನ್ನಾಗಿರುತ್ತೆ. ಮತ್ತು ಬಲಗೈ ಮಧ್ಯದ ಬೆರಳಿಗೆ ಅಮೆಥಿಸ್ಟ್ ಅಂತ ಉಂಗುರ ಇಷ್ಟು ಧರಿಸಿ, ಜಾಬ್ ತುಂಬ ಚೆನ್ನಾಗಿದೆ. 2-3 ಇಯರ್ಸಲ್ಲಿ ಇದ್ರದ್ದು 5 ಟೈಮ್ಸ್ ಗ್ರೋ ಆಗ್ತಾರೆ. ಆವಾಗ ನಾನು ನೆನೆಸ್ಕೊಳ್ತೀರಾ ಹೇಳಿದ್ದು ಕರೆಕ್ಟು ಅಂತ. ನೋಡಿ, ಟ್ರೈ ಮಾಡಿ ಜಾಬ್ ಇದಕ್ಕೆ ನಕ್ಷತ್ರ ಕಲಿಯೋಕ್ಕೆ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್, ಧನ್ಯವಾದ ಅಂತ ಹೇಳ್ತಾ ಗುರುಜಿ ನಿಮಗೂ ಕೂಡ ಧನ್ಯವಾದ. ಟೈಮ್ ಆಗೋಗಿದೆ, ಕಾರ್ಯಕ್ರಮ ಮುಗಿಸ್ಬೇಕು. ಥ್ಯಾಂಕ್ ಯು ಸೊ ಮಚ್. ಒಳ್ಳೆಯದಾಗಲಿ. ತಿಳ್ಕೊಬೇಕು ಅಂದರೆ ಫಸ್ಟ್ ಒಂದು ಸಣ್ಣ ತಿಳ್ಕೊಬಿಡಿ, ಇವತ್ತೇನು ಇದೆ ಜೀವನ ಅಂತ. ಲೈಫ್ ಲಾಂಗ್ ಜೀವನ ತಿಳ್ಕೊಬೇಕು ಅಂದರೆ ಒನ್ ಟೈಮ್ ಇದೇ ಸ್ಯಾಟರ್ಡೆ ಬೆಂಗಳೂರಲ್ಲಿ ಕ್ಲಾಸ್ ಇದೆ, ಬನ್ನಿ. ಒಳ್ಳೆಯದಾಗಲಿ ಎಲ್ಲ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದ ಗುರುಜಿ. ವೀಕ್ಷಕರೇ, ಮುಗಿಸ್ತಾ ಇದ್ದೀನಿ. ಇದೇ ಸ್ಯಾಟರ್ಡೆ ಬರ್ತಾ ಇದ್ದಾರೆ ಗುರುಜಿ ಅವರು, ಬೆಂಗಳೂರಿನಲ್ಲೇ ಹೇಳ್ಕೊಡ್ತಾ ಇದ್ದಾರೆ. ಸೊ ಬನ್ನಿ, ಇಂಟ್ರೆಸ್ಟೆಡ್ ಮನೆಯಿಂದ ಒಬ್ರು ಬಂದು ಕಲ್ತ್ಕೊಂಡ್ರೆ ಸಾಕು. ಮತ್ತೆ ಭೇಟಿ ಆಗ್ತೀನಿ ನಾಳೆ. ನೋಡ್ತಾ ಇರಿ ಕಸ್ತೂರಿ ವಾಹಿನಿ. ನಮಸ್ತೆ.